ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಒಳಗಡುಕ ಸರ್ಕಾರಕ್ಕೆ, ಒಳಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳಗಡುಕ ಮಂತ್ರಿ ನಾಗೇಂದ್ರಗೆ, ಒಳಗಡುಕ ಮಂತ್ರಿ ನಾಗೇಂದ್ರಗೆ ಭಾರತ್ ಮಾತಾ ಕಿ ಬಿಜೆಪಿ. ಏನಾದ್ರು ಕೊಡ್ತೀರಿ ನೀವು? ಯಾವುದೇ ಅಧಿಕಾರಿ ಸಂಬಂಧಪಡದೇ ಇರುವಂತ ಹಣವನ್ನ ಇನ್ನೊಬ್ಬರಿಗೆ ಚೆಕ್ ಮೂಲಕ ಕೊಡಬೇಕು ಅಂತ ಆರ್ಡರ್ ಕೊಡ್ತೀರಾ ನೀವು? ಅಂದ್ರೆ ಈ ಸರ್ಕಾರ ಅಧಿಕಾರ ನಡೆಸ್ತಾ ಇಲ್ಲ, ಬದಲಾಗಿ ಈ ಸರ್ಕಾರ ಭ್ರಷ್ಟಾಚಾರ ಮಾಡ್ತಾ ಇದೆ. ಇದು ಈಗ ಮಲ್ಲಿಕಾರ್ಜುನ ಅವರ ಸಾವು, ಚಂದ್ರಶೇಖರ್ ಅವರ ಸಾವು ಈಗ ನಡೆದಿರುವಂತದ್ದು. ಇದೆಲ್ಲ ನಿಲ್ಲಬೇಕು ಅಂತ ಆದ್ರೆ, ಇದು ನಿಲ್ಲಬೇಕು ಅಂತ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ, ನಿಲ್ಲಿಸಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೇವೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಎಲ್ಲ ಒಂದ್ ಕಡೆ ರಾಜ್ಯಪಾಲರ ಮಧ್ಯಪ್ರವೇಶದ ಅವಶ್ಯಕತೆ ಇದೆ ಅಂತ ನಮಗೆ ಅನಿಸಿದೆ. ಅದನ್ನ ಮೊನ್ನೆ ದಿವಸ ಕೂಡ ಸಂಘಟನೆ ಉಲ್ಲೇಖ ಮಾಡಿದ್ದೇವೆ ನಾವು. ಮೊದಲನೇ ನಾಚಿಕೆಗೆಟ್ಟ ಸರ್ಕಾರ ಇವತ್ತಿನ ದಿನ ಎಫ್ಐಆರ್ ಹಾಕಿದ್ದಾರೆ. ಡೆತ್ ನೋಟಲ್ಲಿ ಇವತ್ತು ಹೆಸರುಗಳಿಗೆ ಎಫ್ಐಆರ್ ಹಾಕಿದ್ದಾರೆ. ಅಲ್ಲ, ಯಾರನ್ನು ಇನ್ನೂ ಬಂಧನ ಮಾಡಿಲ್ಲ. ಈ ಸರ್ಕಾರದ ಕೆಟ್ಟ ಆಲೋಚನೆ ಪರಿಣಾಮ ಏನು ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ ನಮಗೆ. ಇನ್ನು ತಪ್ಪಾಡದಲ್ಲೇ ಬಂಧನ ಮಾಡಲಿಲ್ಲ. ವಾಲ್ಮೀಕಿ ಮಹರ್ಷಿ ನಿಗಮ ಅದು ಇಡೀ ಜಗತ್ತಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತಹ, ಶ್ರೀರಾಮಾಯಣ ಚರಿತೆಯನ್ನು ಕೊಟ್ಟಂತಹ ಒಬ್ಬ ದೊಡ್ಡ ಮಹಾಪುರುಷ ಮಹರ್ಷಿ ವಾಲ್ಮೀಕಿ. ಅವರ ಹೆಸರಿನ ಅಡಿಯೊಳಗಡೆ ಇರುವಂತ ಈ ನಿಗಮ ಇವತ್ತು ಭ್ರಷ್ಟಾಚಾರದ ಕೂಪಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ನೀತಿ ಏನು ಅಂತೇಳಿ ಗೊತ್ತಾಗುತ್ತೆ. ನನ್ನ ನಾಗೇಂದ್ರ ಅವರು ಇಂಟರ್ವ್ಯೂನ ಕೊಟ್ಟರು ಮಂತ್ರಿಗಳು. ಅವ್ರು ಹೇಳ್ತಾರೆ, ನಾನು ಇದರೊಳಗೆ ಭಾಗಿಯಾಗಿಲ್ಲ ಅಂತ ಮಾತನ್ನ. ಹಾಗೆ ನಿನ್ನ ಮೂಗಿನ ಕೆಳಗಡೆ ನಡೆದಿದ್ದೀರ ನಾಗೇಂದ್ರ ಅವರೇ, ಅವ್ರ ಬಗ್ಗೆ ಕ್ರಮ ತಗೊಂಡಿದ್ದೀರಾ ನೀವು? ಮೊದಲನೇ ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕಾದ್ರೆ ನಿಮ್ ಕರ್ತವ್ಯ ನೀವು ಮಾಡಲಿಲ್ಲ. ನಿಮ್ ಬಗ್ಗೆ ಕ್ರಮ ತಗೊಳ್ಬೇಕಾದಂತ ಕರ್ತವ್ಯ ಸಿದ್ದರಾಮಯ್ಯನವರು ಅವ್ರು ಮಾಡಲಿಲ್ಲ. ಸಿದ್ದರಾಮಯ್ಯನವರು ನಿಮ್ಮ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ, ನೀವು ಅಧಿಕಾರಿಗಳ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ. ನಿಮ್ಮಂತ ನಾಯಕತ್ವ ಈ ರಾಜ್ಯಕ್ಕೆ ಇದ್ರೆ ಇಟ್ಟು, ಇಲ್ಲದೆ ಇದ್ರೆ ಇಟ್ಟು ಅಂತೇಳಿ ಜನ ಇವತ್ತಿನ ಚರ್ಚೆ ಮಾಡ್ತಾ ಇರೋದು ನೋಡ್ತಾ ಇದ್ದೇವೆ. ಒಂದು ಕ್ಷಣ ಜಾಗದಲ್ಲಿ ಕುಂತುಕೊಳ್ಳಕ್ಕೆ ನಿಮ್ಮ ನೈತಿಕತೆ ಇಲ್ಲ. ಸರ್ಕಾರಕ್ಕೆ ನೈತಿಕತೆ ಕಳೆದುಕೊಂಡ ಸರ್ಕಾರಕ್ಕೆ ಭ್ರಷ್ಟ ಮಂತ್ರಿ ರಾಜೀನಾಮೆಯನ್ನು ತೆಗೆದುಕೊಳ್ಳದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳದ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ವಾಲ್ಮೀಕಿ ನಿಗಮವನ್ನು ಸ್ಥಾಪನೆ ಮಾಡಲಾಯಿತು. ಸರ್ಕಾರ 187 ಕೋಟಿ ರೂಪಾಯಿ ಇಟ್ಟಿದೆ. ಅದರಲ್ಲಿ ಎಂತ ನಾಚಿಕೆಗೇಡಿದ ವಿಚಾರ ಅಂತ ಹೇಳಿದ್ರೆ, ಶಿವಮೊಗ್ಗದಲ್ಲಿ ಬರಗಿದೆ, ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಸಭೆ ಕರೆಯುವುದಿಲ್ಲ, ಯಾವುದೇ ಮೀಟಿಂಗ್ ಮಾಡುವುದಿಲ್ಲ, ಅಜೆಂಡಾ ತಗೊಳ್ಳೋದಿಲ್ಲ, ನಿರ್ಣಯ ತಗೊಳ್ಳೋದಿಲ್ಲ. ಯಾಕೆ ಹೇಳಿದ್ರೆ ಚುನಾವಣೆ ನೀತಿ ಸಂಹಿತೆ ಅಂತೇಳಿ. ಆದ್ರೆ 87 ಕೋಟಿ ರೂಪಾಯಿಯನ್ನು ಹಂತ ಹಂತವಾಗಿ ಇತರ ಖಾತೆಗಳಿಗೆ ವರ್ಗಾವಣೆ ಮಾಡುವಾಗ ನಿಮ್ಮ ನೀತಿ ಸಂಹಿತೆ ಅಡ್ಡ ಬಂದಿಲ್ಲೇನು? ಆ ಪರಿಜಾತಿ ಪರಿಶ್ರಮಗಳ ದುರ್ಬಲರ ಹಣ ಈ ರೀತಿಯ ಮೋಜಮಸ್ತಿಗೋಸ್ಕರ ಖರ್ಚು ಮಾಡುವಂತ, ಈ ದುರಂತದ ಖರ್ಚಿಗೋಸ್ಕರ ಕಾರಣೀಭೂತವಾದಂತಹ ಸರ್ಕಾರ. ನಾನು ಊಹೆ ಮಾಡಿದ್ದೆ, ಸಿದ್ದರಾಮಯ್ಯನವರು ಬಡವರ ಪರ ಇರ್ತಾರೆ, ದುರ್ಬಲರ ಪರ ಇರ್ತಾರೆ, ದುರಂತದವರ ಪರವಾಗಿರ್ತಾರೆ ಅಂತ ಹೇಳ್ತಾ ಇದ್ರಿ. ಸಿದ್ದರಾಮಯ್ಯನವರು ಪರಿಜಾತಿ ಪರಿಷ್ಠ ಪಂಗಡದವರ ಪರ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ ನೀವು. ಆದ್ರೆ 87 ಕೋಟಿ ರೂಪಾಯಿ SC ಹಣ ತೆಗೆದಾಗ ಆ ಮಂತ್ರಿಯನ್ನು ವಜಾ ಮಾಡಿ ಸಮಾಜಕ್ಕೊಂದು ಸಂದೇಶ ಕೊಡ್ತೀರಿ ಅಂತ ತಿಳ್ಕೊಂಡಿದ್ರೆ ಆ ಮಂತ್ರಿ ರಕ್ಷಣೆ ಮಾಡ್ಲಿಕ್ಕೆ ಹೇಳ್ತೀರಾ? 87 ಕೋಟಿ ರೂಪಾಯಿ ಚಂದ್ರಶೇಖರ್ ತನ್ನ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಪರಿಶಿಷ್ಟ ಪಂಗಡದ ಸಚಿವ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಆಕ್ರಮ ನಡೆಯಿತು, ಬಡಪಾಯದ ನನ್ನನ್ನು ಸೃಷ್ಟಿಗೆ ಪ್ರಯತ್ನ ಪಟ್ಟರು ಅಂತ ಹೇಳಿ ಯಾವ್ಯಾವ ಅಧಿಕಾರಿ ಇದ್ದಾರೆ ಅಂತ ಬರೆದಿಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿಬಿಟ್ರೆ ಒಬ್ಬರೇ ಒಂದರ ಬಂಧನ ಮಾಡಿಲ್ಲ, ಒಬ್ಬರೊಬ್ಬರು ಬಂಧನ ಮಾಡಿಲ್ಲ. ನಾನು ಕೇಳ್ತಾ ಇರೋದು, ಸಮಾಜದಲ್ಲಿ ಎರಡನೇ ಇರಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರಪ್ಪನವರಿಗೆ ನಮಗೆ ವಾಸ್ತವಿಕ ಚರ್ಚೆಗಳು ಏನೇ ಇರಬಹುದು,
ಆದ್ರೆ ಈಶ್ವರಪ್ಪ ಮಂತ್ರಿ ಆಗಿದ್ದಾಗ ಯಾವುದೋ ಡಕ್ಕಟಿಗೋಸ್ಕರ ರಾಜೀನಾಮೆ ಕೊಡ್ತವ್ರು ನೀವೇ ನೋಡು. ಹಾಗಾದ್ರೆ ಈಶ್ವರಪ್ಪನಿಗೆ ನ್ಯಾಯ ಮಾಡ್ತೀರಾ? ನಾಗೇಂದ್ರಿಗೆ ನ್ಯಾಯ ಮಾಡ್ತೀರಾ? ಕಾಂಗ್ರೆಸ್ಗೆ ನ್ಯಾಯ, ಬಿಜೆಪಿಗೆ ನ್ಯಾಯ ಇದೆ ನಿಮ್ಮಲ್ಲಿ? ಎಲ್ಲಿಂದ ಎಲ್ಲಿಯವರೆಗೆ ಪರಿಶಿಷ್ಟ ಪಂಗಡದ ಶೋಷಣೆಯನ್ನು ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಾನು ಸದನದಲ್ಲಿ ಕೇಳಿದೆ. ಕರ್ನಾಟಕ ರಾಜ್ಯದಲ್ಲಿ 11,500 ಕೋಟಿ ರೂಪಾಯಿ SC ಹಣವನ್ನು ನೀವು ಗ್ಯಾರಂಟಿ ಘೋಷಣೆ ಮಾಡಿದ್ರಿ. ನಾನು ಕೇಳಿದೆ ನಿಮ್ಮ ಕೈಯಲ್ಲಿ, ಸಿದ್ದರಾಮಯ್ಯನವರ ನೇರವಾಗಿ ಕೇಳಿದೆ ಪ್ರತಿಪಕ್ಷದ ನಾಯಕರಾಗಿ, ನೀವು ಗ್ಯಾರಂಟಿ ಕೊಡ್ತಾ ಇದ್ರೆ ಬೆಂಗಳೂರು ರಾಜ್ಯದ ಖಾತೆಯನ್ನು ಹಣ ತೆಗೆದಿಲ್ಲ, ಅಲ್ಪಸಂಖ್ಯಾತ ಖಾತೆಯನ್ನು ಹಣ ತೆಗೆದಿಲ್ಲ, ಜನರಲ್ ಅವರಿಗೆ ಕೊಡ್ತಾ ಇರೋ ಯಾವುದೇ ಖಾತೆಯನ್ನು ಹಣ ತೆಗೆದಿಲ್ಲ. ಅವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಖಾತೆಯನ್ನು 11,500 ಕೋಟಿ ತಂದ್ರೆ ಕಳೆದ ವರ್ಷ, ಈ ವರ್ಷ ಮತ್ತೆ 13,000 ಕೋಟಿ ತಂದ್ರಿ. 25,500 ಕೋಟಿ ಹಣವನ್ನ SC ಹಣವನ್ನ ಗ್ಯಾರಂಟಿಗೆ ತೆಗೆದಿಲ್ಲ. ನಿಮಗೆ ಯಾವ ನ್ಯಾಯ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಇವತ್ತಿನವರೆಗೆ ಉತ್ತರ ಕೊಟ್ಟಿಲ್ಲ. ಭಾರತೀಯ ಜನತಾ ಪಕ್ಷದ ಬಗ್ಗೆ ಆಪಾದನೆ ಮಾಡಿ ಸಂವಿಧಾನ ವಿರೋಧಿ ಬಿಜೆಪಿ ಅಂತ ಹೇಳಿ ಬಂದು ಚಳವಳಿ ಮಾಡಿದ್ರಿ, ನೀವು ಪ್ರತಿಭಟನೆ ಮಾಡಿದ್ರಿ ನೀವು ಲೋಕಸಭಾ ಚುನಾವಣೆಯಲ್ಲಿ. ನಾನು ನಿಮಗೆ ಕೇಳ್ತೇನೆ, ಯಾರು ಸಂವಿಧಾನ ವಿರೋಧಿಗಳು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪುಣ್ಯಾತ್ಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಿರುವಂತಹ ಗೌರವವನ್ನು ನೀವು ನೋಡಿದ್ದೀರಿ. ಪರಿಶಾತಿ ಪರಿಷ್ಠ ಪಂಗಡದ ಬಗ್ಗೆ